ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಇಲ್ಲಿ ಮೀನಾ ತನ್ನತನನ ಎಲ್ಲರ ಮುಂದಿಗೆ ತೋರಿಸೋ ಸಂಚಿಕೆ ಇದಾಗಿದೆ. ಈ ಕಡೆ ನೋಡ್ರಿ, ಇವಳು ಗಂಡ ಸೇರ್ಕೊಂಡು ನಮ್ಮೇಲೆ ರಾಗಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಕಲಿಗಾಲ ಕಣೆ ಇದು. ಸುಮ್ಮನೆ ಕೊಡ್ತಿರ್ತಾರೆ, ತಗೊಳ್ಳೋದೆ ಅಷ್ಟೇ. ನೀ ರ್ಯಾಗಿಂಗ್ ಮಾಡಿದೆ, ಅವಳು ಕೂಡ ಬೇಡವೇ ಅವಳಿಗೆ ಅವಮಾನ ಮಾಡಬೇಡ ಅಂತ ಎಷ್ಟು ಬೇಡ್ಕೊಂಡೆ. ಪ್ರಾಣ ಹೋಗೋ ಸಮಯದಲ್ಲೂ ಕೂಡ ಮೂಕು ಪ್ರಾಣಿನೂ ಕೂಡ ತಿರುಗಿ ಬೀಳುತ್ತೆ. ಅಂಥದ್ರಲ್ಲಿ ಇನ್ನು ಮಾನ ಹೋಗುತ್ತೆ ಅಂದಾಗ ಹೆಣ್ಣು ತಿರುಗಿ ಬೀಳಲ್ವೇನ್ವೇ ಏನು ಹೇಳು ಅಂತ ಹೇಳ್ತಾರೆ. ಇಲ್ಲ ಮಾವ ಇವ್ರು ಏನೇ ಹೇಳಿದ್ರೆ ನಾನು ಕೇಳ್ತೀನಿ ಮಾಡ್ತೀನಿ. ಆದರೆ ಇವ್ ನಮ್ಮಪ್ಪನ ಬಗ್ಗೆ ಯಾಕೆ ಮಾತಾಡ್ತಾರೆ ಇವರು ಅಂತ ಹೇಳ್ತಾರೆ. ಏನು ದೊಡ್ಡ ಸೂರ ನಿಮ್ಮಪ್ಪ ಅಂತ ಹೇಳ್ತಾರೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ ಅಂತ ಹೇಳ್ತಾರೆ. ಆಗ ತುಂಬ ಕೋಪ ಬಂದುಬಿಡುತ್ತೆ ಮೀನಾಗೆ. ಮತ್ತೆ ಇವಳು ಕೆದ್ರಿ ಮಾತಾಡ್ತಾಳೆ ಶಾಂತಿ. ನಾನೇನು ಹೇಳ್ಬಾರ್ದನ್ನ ಹೇಳಿಲ್ವಾ, ಇರೋದನ್ನೇ ಹೇಳಿದ್ದು. ಏನತ್ತೆ ಇರೋದನ್ನೇ ಹೇಳಿದ್ದು, ನಮ್ಮಪ್ಪನ ಬಗ್ಗೆ ನಿಮ್ಗೇನು ಗೊತ್ತು ಹೇಳ್ತೀರಾ ಅಂತ ಕೇಳ್ತಾಳೆ ಮೀನು. ಮಹಾಭಾರತದಲ್ಲಿ ಧರ್ಮರಾಯ ಇವರಪ್ಪ ನಮಗೆ ಗೊತ್ತಿರಬಾರ್ದಾ ಅಂತ ಹೇಳ್ತಾರೆ. ಆಗ ಕೋಪ ಬಂದ್ಬಿಡುತ್ತೆ. ನಮ್ಮ ಅಪ್ಪನ ಬಗ್ಗೆ ಮಾತಾಡೋದಾಗಲಿ ಅಧಿಕಾರ ಆಗಲಿ ಯೋಗ್ಯತೆ ಆಗಲಿ ನಿಮಗಿಲ್ಲ ಅತ್ತೆ ಅಂತ ಜೋರಾಗಿ ಕಿರ್ಚ್ತಾಳೆ. ಆಗ ಮನೋಜ, ಹುಡುಗಿ, ನಮ್ಮ ಅಮ್ಮನಿಗೆ ಯೋಗ್ಯತೆ ಬಗ್ಗೆ ಮಾತಾಡ್ತೀಯ? ನಿಮ್ಮಮ್ಮನ ನನ್ನ ತಂದೆ ಯೋಗ್ಯತೆ ಬಗ್ಗೆ ಹೇಗ್ರಿ ಮಾತಾಡ್ತಾರೆ? ಮನೋಜ ರಾಟೆ ತಗೋತಾಳೆ ಮೀನಾ. ನಿಮ್ಮ ಅಮ್ಮನಿಗೆ ನಮ್ಮಪ್ಪನ ಬಗ್ಗೆ ಮಾತಾಡುವಾಗ ಹೇಳಕ್ಕೇನು ಬಾಯಿ ಬಿದ್ದೋಗಿತ್ತ ಅಂತ ಹೇಳ್ತಾರೆ. ಆಗ ಮೀನಾ, ಮಾತು ನಿಗಾ ಇರಲಿ, ಮರ್ಯಾದೆ ಕೊಟ್ಟು ತಗೋ ಅಂತ ಹೇಳ್ತಾರೆ. ಆಗ ಇನ್ನೂ ಏನೂ ಮಾತಾಡಿಲ್ಲ ನಾನು, ಇನ್ನು ಈಗ ಮಾತಾಡ್ತೀನಿ. ಮಾತಾಡಲೇಬೇಕಾಗಿರೋ ಸಂದರ್ಭನೂ ಕೂಡ ಇದೆ ಅತ್ತೆ, ಪ್ಲೀಸ್ ನೋಡಿ, ಇದೆಲ್ಲ ನಿಮ್ಮಿಂದನೇ ಆಗಿರೋದು ಅಂತ ಶ್ರುತಿ ಮಾತಾಡಿ. ಅವಳ ವಿಷಯದಲ್ಲಿ ತುಂಬ ಕೇವಲವಾಗಿ ಮಾತಾಡ್ಬಿಟ್ರಿ ನೀವು ಅಂತ ಹೇಳ್ತಾರೆ. ಅವಳ ಹತ್ರ ಕೈ ಮುಗಿದು ಸಾರಿ ಕೇಳಿ, ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅಯ್ಯೋ ಶ್ರುತಿ, ಇವಳ ಹತ್ರ ನಾನು ಕ್ಷಮೆ ಕೇಳೋದಾ? ಯಾಕಮ್ಮ ನನ್ನ ಬಂಗಾರ, ನೀನು ಕೂಡ ಹಿಂಗೆ ಮಾತಾಡ್ತಿದ್ದೀಯಮ್ಮ. ಚಿನ್ನ ಸೂಜಿ ಅಂತ ಪಕ್ಕದಲ್ಲಿ ಇಟ್ಕೊಂಡೆ, ಮತ್ತೆ ಆಸೆ ಬಿಟ್ಟು ಕಣ್ಣತ್ರ ಇಟ್ಕೊಂಡೆ ಚುಚ್ಚೋಕ್ಕೆ ಶುರು ಮಾಡಿದೆ. ಚುಚ್ಚಿಸ್ಕೊ ಅಂತ ಹೇಳ್ತಾರೆ. ಬೆನ್ನಾನಿ ಇಷ್ಟು ದಿನ ಗಂಡಾಗ ಚಾಡಿ ಹೇಳಿ ಜಗಳ ಶುರು ಮಾಡ್ತಿಳು, ಈಗ ನಾನೇನು ಕಡಿಮೆನಾ ಅಂತ ಇವಳೇ ಶುರು ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಆಗ ಅಬ್ಬಬ್ಬಬ್ಬಬ್ಬ ಅಂತ ತುಂಬ ಮಾತಾಡಕ್ಕೆ ಹೋಗ್ತಾಳೆ. ಇದೆ ಶಾಂತಿ, ಸುಮ್ಮನೆ ಇರೋ ಅಂತಾರಂಗ ಅಂತ ಹೇಳ್ತಾರೆ. ನಾನು ಮದುವೆ ಆದ ತಕ್ಷಣ ಗಂಡಗಂತ ₹1,00,00,000 ಮನೆ ತಂದವಳು ನಾನು. ಇವಳೇನು ತಂದಿದ್ದಾಳೆ? ಇವಳು ಯೋಗ್ಯತೆಗೆ ಏನಾದರೂ ತಂದಿದ್ದಾಳ ಅಂತ ಕೂಗಾಡ್ತಾಳೆ. ಎಲ್ಲ ನಾನೇ ಕೊಡಿಸಿದ್ದು ಅಂತ ಹೇಳ್ತಾರೆ. ಇವರಪ್ಪ ಏನು ಆ ಮನುಷ್ಯ, ಇವರಪ್ಪ ಅದನ್ನೆಲ್ಲ ಈ ತಾಳಿ ಸರ ಮಾಡಿಸ್ಬಿಟ್ಟು ನೆಗದ್ ಬಿದ್ದು ಹೋದ ಅಂತ ಹೇಳ್ತಾರೆ. ಅತ್ತೆ ಅಂತ ಕೂಗಾಡ್ತಾಳೆ. ಕೂಗಾಡಿ ಜೋರಾಗಿ ಕಿರಿಸ್ತಾಳೆ ಮೀನಾ. ಒಳಗಡೆ ಹೋಗ್ಬಿಡ್ತಾಳೆ. ಅಷ್ಟು ಅಂದ್ಬಿಟ್ಟು ಈ ಕಡೆ ಬಂಗಾರನ ತೆಗಿಯಕ್ಕಂತ ಹೋಗ್ತಾಳೆ. ಇದು ಬೇಡಮ್ಮ, ಈ ಥರ ಮಾಡಬೇಡಮ್ಮ, ಯಾಕಮ್ಮ ಹಿಂಗೆ ಮಾಡ್ತಿದ್ಯಾ ನನ್ನ ತಾಯಿ ನೀನು? ಮಠ ಮಧ್ಯಾಹ್ನ ಇಂಥ ಹೊತ್ತಲ್ಲಿ ಮನೆ ಮೊಮ್ಮಗಳು ಈ ಥರ ಮಾಂಗಲ್ಯ ತೆಗೆಯೋದು ತಪ್ಪಲ್ವ ತಾಯಿ? ಬೇಡವ ತಾಯಿ, ಬೇಡ, ತೆಗಿಬೇಡ, ಇದು ನಮ್ಮ ಮನೆಗೆ ಒಳ್ಳೇದಾಗಲ್ವ, ಬೇಡವಾ ಅಂತ ಹೇಳ್ತಾರೆ. ಆಗ ಆಗುತ್ತೆ ಮಾವ, ಇದರಿಂದ ಒಳ್ಳೇದಾಗುತ್ತೆ. ಅತ್ತೆಗೆ ಬೇಕಾಗಿರೋದು ಬಂಗಾರ ಮಾವ, ಇದನ್ನು ತೆಗೆದು ಆ ಬಂಗಾರ ನನ್ನ ಮೇಲೆ ಇರೋದಕ್ಕೆ ತಾನೇ ಅವರು ನನಗೆ ಇಷ್ಟೊಂದೆಲ್ಲ ಅಧಿಕಾರ ಚಲಾಯಿಸೋದು ಅಂತ ಹೇಳ್ತಾರೆ. ನೀನೇನು ಬೇಕಾದರೂ ಮಾತಾಡು, ಎಷ್ಟಾದರೂ ಜಗಳ ಮಾಡು, ಅವಳನ್ನ ಬೈದ್ಬಿಡು, ತಡ್ಕೋತೀನಿ ಮಗಳೇ. ಆದರೆ ಬೇಡವ ತಾಯಿ, ನಿನ್ನ ತಮ್ಮಯ್ಯ, ನಿನ್ನ ಕೈ ಮುಗಿತೀನಿ, ಮಾಂಗಲ್ಯ ತೆಗಿಬೇಡವ ಅಂತ ಕೈ ಮುಗಿದು ಬೇಡ್ಕೋತಾರೆ. ಇಲ್ಲಿ ಇದು ಅಗ್ನಿ ಸಾಕ್ಷಿಗೆ ತಾಳಿ ಕಟ್ಟಿರೋ ತಾಳಿ ಕಣವ. ಅವಳೇನೋ ದಡ್ಡಿಯಾಗಿ ಮಾತಾಡ್ತಾಳಂತ, ನೀನು ಅದೇ ಥರ ಸಾಹಸಿಗೆ ಕೈ ಹಾಕ್ಬೇಡವ ತಾಯಿ ಅಂತ ಹೇಳ್ತಾರೆ. ಇಲ್ಲ ಮಾವ, ಇಲ್ಲ, ಇದು ನನ್ನ ಸ್ವಾಭಿಮಾನದ ವಿಷಯ ಅಂತ ಹೇಳ್ತಾರೆ. ಇಲ್ಲಿ ಮೀನಾ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿರ್ಬೋದು, ಆದರೆ ಇದು ಮನಸ್ಸಾಕ್ಷಿಯಾಗಿ ಮೋಸ ಮಾಡಿಕೊಂಡು ಈ ತಾಳಿನ ನೇತಾಕೊಡ್ಕೊಂಡು ಇರೋಕ್ಕಾಗಲ್ಲ ಮಾವ, ದಯವಿಟ್ಟು ಕ್ಷಮಿಸಿ. ನನ್ನ ಅರಿಶಿನ ಕೊಂಬದಲ್ಲಿ ಆದಿಶಕ್ತಿ ವಾಸವಾಗಿದ್ದಾಳೆ, ಈ ಅರಿಶಿನ ಕೊಂಬನ್ನು ನಾನು ಹಾಕೋತೀನಿ ಮಾವ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯ ಬರ್ತಾರೆ. ಏನಾಯಿತು ಅಂತ ಕೇಳ್ತಾರೆ. ಪ್ಲೀಸ್, ತಾಳಿ ಕಟ್ಟಿಸ್ಕೊಂಡು ಚಿನ್ನದ ತಾಳಿನ ತೆಗೆದ್ಬಿಟ್ಟು ನೀವು ಕೊಟ್ಟು ವಸ್ತುನ ನಿಮಗೆ ವಾಪಸ್ ಕೊಡ್ತಾ ಇದ್ದೀನಿ, ನಿಮ್ಮ ಮುಂದೆನೇ ಇಟ್ಟಿದ್ದೀನಿ, ತಗೊಳ್ಳಿ ಅಂತ ಹೇಳ್ತಾರೆ. ತಗೊಂಡು ಸಂತೋಷ ಕೂಡ ಪಡಿ ಅಂತ ಹೇಳ್ತಾರೆ. ಆಯ್ತೇನೆ, ನಿನಗೆ ಸಮಾಧಾನ ಆಯಿತಾ? ನೀನು ಹೊಟ್ಟೆ ತಣ್ಣಗಾಯ್ತೇನೆ, ಮಹಾಕಾಳಿ ತಂಗಾಳಿಯಾಗಿ ಬಂದು ಈ ಸನ್ನೆನ ಸಂತೋಷವಾಗಿ ಇಡ್ತೀನಿ ಅಂತ ನಾನು ನೋಡ್ಕೊಂಡು ಈ ಮನೆಯಲ್ಲಿ ಬಿರುಗಾಳಿ ಥರ ಬಂದುಬಿಟ್ಟು ನಮ್ಮ ಮನೇನ ನಾಶ ಮಾಡ್ತಾ ಇದ್ದಾಳೆ, ಪ್ರಾಪ್ತವೇ ಅಂತ ಬೈತಾರೆ. ನೋಡಿ, ನಮಗೆ ಸುಮ್ಮನೆ ಬೈಬೇಡ್ರಿ, ಅವಳು ಹಾಕ್ಕೊಂಡಿರೋ ಒಡವೆ ನಾನು ಕೊಟ್ಟಿರೋದು ಅಂತ ಹೇಳಿದೆ, ಅದನ್ನು ಬಿಚ್ಚಿಕೊಡು ಅಂತ ನಾನು ಹೇಳಿಲ್ಲ ಅಂತ ಹೇಳ್ತಾರೆ. ಮೊದಲು ಆ ತಾಳಿನ ಹಾಕೊಳ್ಳೋಕೆ ಹೇಳಿ, ನನ್ನ ಕೈಲಿ ನೋಡೋಕ್ಕಾಗ್ತಾಯಿಲ್ಲ ಅಂತ ಹೇಳ್ತಾರೆ. ನಾ ಮುಟ್ಟೋಲ್ಲ ಅತ್ತೆ ಇದನ್ನ ಅಂತ
ಮೀನಾ ಕೂಡ ಕೋಪದಿಂದ ಮಾತಾಡಿ, ನೀವು ಕೊಟ್ಟಿರೋ ಬಂಗಾರನ ನಾನು ಮುಟ್ಟಲ್ಲ ಅತ್ತೆ ಅಂತ ಹೇಳ್ತಾರೆ. ಮತ್ತೆ ಜೀವನ ಪೂರ್ತಿ ಈ ದಾರದಲ್ಲಿ ಇದ್ಬಿಡ್ತೀಯ ನೀನು ಅಂತ ಕೇಳ್ತಾರೆ. ಯಾಕೆ, ನನ್ನ ಗಂಡ ಇಲ್ವಾ, ದುಡಿತಿದ್ದಾನೆ, ನನ್ನ ಮೈ ಮೇಲೆ ಚಿನ್ನ ಅಂತ ಏನಾದರೂ ಸೋಕಿದ್ರೆ ಅದು ನನ್ನ ಗಂಡ ಕೊಡಿಸಿರೋ ದುಡ್ಡಲ್ಲಿ ಮಾತ್ರ ಕೊಡಿಸಿರೋದು ಮಾತ್ರ ಅಂತ ಹೇಳ್ತಾರೆ ಮೀನಾ. ಆಗ ಇಲ್ಲಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಈ ಕಡೆ ಮೀನಾ ಅದನ್ನ ಇಟ್ಬಿಟ್ಟು ಹೊರಟೋಗಿ ಮತ್ತೆ ಒಳಗಡೆಯಿಂದ ಹೊರಗೆ ಬರ್ತಾರೆ. ಇದೇ ಕೊನೆ, ನನ್ನ ತಂದೆ ಬಗ್ಗೆ ಯಾರಾದರೂ ಇನ್ನು ಮುಂದೆ ಮಾತಾಡಿದರೆ ಈಗ ನಾನು ಕೊರಳಿರೋ ಚೈನ್ ಬಿಚ್ಚಿದ್ದೀನಿ, ಆಮೇಲೆ ಆ ಕೊರಳನ್ನೇ ಬಿಡ್ತೀನಿ ಅಂತ ಹೇಳ್ತಾರೆ. ಆಗ ಭಯ ಪಟ್ಕೋತಾಳೆ ಶಾಂತಿಯ ಮಾತಿಗೆ, ಶಾಕ್ ಆಗ್ತಾರೆ. ಈ ಕಡೆ ಎಲ್ಲರೂ ಕೂಡ ಆ ಮಾತಿಗೆ, ಈ ಕಡೆ ಈ ಪ್ರತಿಯೊಬ್ಬರು ಶಾಕ್ ಆಗ್ತಾರೆ. ಯಾಕಂದರೆ ಅವಳಿಗೆ ಅಷ್ಟೊಂದು ಮನಸ್ಸಿಗೆ ನೋವಾಗಿರುತ್ತೆ. ಎಷ್ಟು ಮನುಷ್ಯ ತಡ್ಕೋತಾನೆ, ತುಂಬ ತಡ್ಕೊಳಕ್ಕಾಗಲ್ಲ, ನೋವು ಪಡುತ್ತೆ. ಹೋಗಿ ತುಂಬ ಕಣ್ಣೀರಾಗ್ತಾಳೆ. ಈ ಕಡೆ ಒಳಗೆ ಬಂದು ಡೋರ್ ಹಾಕ್ತಾನೆ. ಈ ಕಡೆ ಮೀನಾ ಒಂದೊಂದು ಮಾತಿಗೂ ಸೂರ್ಯ ನೊಂದಿರ್ತಾನೆ. ನೀನು ಏನೇನು ಬಿಚ್ಚಿಟ್ಟಿದ್ದಿಲ್ಲ ಅಲ್ಲಿ ಪ್ರತಿಯೊಂದು ಲಿಸ್ಟ್ ಮಾಡಿ ಬರೀ, ನನಗೆ ಬೇಕಾಗಿರೋದು ರೀ ತಾಳಿ ಒಂದೇ ಕಣ್ರಿ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟಾಗತ್ತಮ್ಮ, ಎಷ್ಟು ಗ್ರಾಮು ಏನು ಅಂತ ಬರೆಯಮ್ಮ ಅಂತ ಹೇಳ್ತಾರೆ. ನಿನಗೆ ನಾನು ಕೊಡಿಸ್ತೀನಿ. ಹಂಗೆ ನೋಡಿದ್ರೆ ನೀನು ತುಂಬ ದಿನ ಆದಮೇಲೆ ಮಾತಾಡಿದ್ದು ನನಗಿಷ್ಟ ಆಗಿದ್ದು ಕಣೆ ಅಂತ ಹೇಳ್ತಾರೆ. ನೀವು ಇಷ್ಟಪಟ್ರಿ ಅಂತ ನಾನು ನಿಮಗೆ ಕಷ್ಟ ಕೊಡೋಲ್ಲ ಕಣ್ರಿ ಅಂತ ಹೆಂಡ್ತಿ ನಾನಲ್ಲ ಕಣ್ರಿ ಅಂತ ಮೀನಾ ಹೇಳ್ತಾಳೆ. ಆಗ ನನಗೆ ಈ ಅರಿಶಿನ ಕೊಂಬಕ್ಕಿಂತ ಈ ಅರಿಶಿನ ಕೊಂಬು ಶ್ರೇಷ್ಠ ಆಗಿದೆ, ಅದರಲ್ಲಿ ಈ ತಾಳಿ ಒಂದು ಮಾಡಿಸ್ಕೊಟ್ಬಿಡ್ರಿ ಅಷ್ಟೇ ಸಾಕು ಅಂತ ಹೇಳ್ತಾರೆ. ನಾನು ನಿನಗೆ ಇನ್ನೂ ದುಡಿತೀನಿ ಕಣೆ, ನಿನಗೋಸ್ಕರ ದುಡಿತೀನಿ ಕಣೆ, ನಿನಗೆ ತಾಳಿ ಮಾಡಿಸ್ತೀನಿ ಕರೆ ಅಂತ ಹೇಳ್ತಾರೆ. ಸಕ್ಕರೆ ನಿಮ್ಮ ಅಪ್ಪನ ಬಗ್ಗೆ ಇಷ್ಟೊಂದು ಚೀಪಾಗಿ ಮಾತಾಡ್ತಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಕಣೆ ಅಂತ ಹೇಳ್ತಾರೆ. ಇದೇನು ಮೊದಲೇ ಅನ್ಸಲ್ಲ ಬಿಡ್ರಿ, ಯಾಕೆ ಇಷ್ಟೊಂದು ಮಾಡ್ತಾರೆ, ಬೇರೆ ಏನು ಹೇಳಿದ್ರೆ ತಡ್ಕೋತೀನಿ ಕಣ್ರಿ, ಆದರೆ ನಮ್ಮ ಅಪ್ಪನ ಬಗ್ಗೆ ಇದ್ರೆ ಏನಾದರೂ ಮಾತಾಡಿದ್ರೆ ನಂಗೆ ತಡ್ಕೋಕ್ಕಾಗಲ್ಲ ಕಣ್ರಿ ಅಂತ ಹೇಳ್ತಾರೆ. ಇನ್ನು ನಿನ್ನ ಕೊರಳಲ್ಲಿ ಒಡವೆ ಇರಬೇಕು, ಅದೇ ನನ್ನ ಗುರಿ ಕಣೆ, ಬೇಜಾನ್ ಸಾಲ ಇದೆ, ಆದರೂ ನಾನು ಹೇಗೋ ಮಾಡ್ತೀನಿ. ನಿನ್ನ ಕೊರಳಲ್ಲಿ ಯಾಕೆ ಗೊತ್ತಾಗದೆ ಶಪಥ ಮಾಡಿಬಿಟ್ಟೆ, ನನ್ನ ಗಂಡ ಈಗ ಕಷ್ಟಪಡ್ತಾ ಏನೋ ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲ ಕಣೆ, ನಾನು ಮಾಡ್ತೀನಿ ಕಣೆ ಅಂತ ಹೇಳ್ತಾರೆ. ಇಲ್ಲಿ ಬೆಳಗಾಗತ್ತೆ, ಶ್ರುತಿ ಬರ್ತಾಳೆ, ನೀರು ಬೇಕಿತ್ತು ಅಂತ ಹೇಳ್ತಾಳೆ. ನೀರನ್ನ ಕೊಡ್ತಾರೆ, ಬಿಸಿನೀರನ್ನು. ಒಯ್ಯಕ್ಕೆ ಬರೋಲ್ಲ ಶ್ರುತಿಗೆ, ತಾವೇ ಓದ್ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಮೀನಾ ಅವರೇ, ಇವೆಲ್ಲ ನಂಗೆ ಗೊತ್ತಾಗಲಿಲ್ಲ, ನೀವೇ ನಂಗೆ ಹೆಲ್ಪ್ ಮಾಡಿದ್ರೆ, ಹೋಗಿ ಸ್ನಾನ ಮಾಡಿ ಅಂತ ಹೇಳಿ ಮೀನಾ ಕೂಡ ಬಂದು ಕೂತ್ಕೋತಾರೆ. ಏನು ಮಾಡಿದೀಯ ಅಡುಗೆನ ಅಂತ ಕೇಳ್ತಾರೆ. ಈ ಕಡೆ ಬಂದುಬಿಟ್ಟು ಹೋಗಿ 2 ಚಾಕು ತೊಗೊಂಡು ಕೆರೆದಾಕು ಅಂತ ಹೇಳ್ತಾರೆ. ಈ ಕಡೆ ಅಷ್ಟರಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅತ್ತೆ ಅಂತ ಹೇಳ್ತಾರೆ. ಮಾವನಿಗೆ ಸ್ನಾನ ಮಾಡೋಕ್ಕೆ ನೀರು ಇಟ್ಟಿದ್ದೀನಿ ಅಂತ. ನಿಮ್ಮ ಮಾವ ಸ್ನಾನ ಮಾಡಿಕೊಂಡು ಯಾವ ದೇಶ ಉದ್ಧಾರ ಮಾಡೋಕೆ ಹೋಗಬೇಕು, ರೋಹಿಣಿಗೆ ಪಾರ್ಲರ್ಗೆ ಹೋಗಬೇಕು, ಅವಳಿಗೆ ನೀರು ಕಾಸು ಅಂತ ಹೇಳ್ತಾರೆ. ಈ ಕಡೆ ನೀರು ಕಾಯಕ್ಕೆ ಇಟ್ಟು ಬರ್ತಾರೆ ಮೀನಾ. ಅಮ್ಮ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿ, ಆಚೆ ಸಿಕ್ಕಾಪಟ್ಟೆ ಥಂಡಿ ಇದೆ, ಬಿಸಿನೀರು ಬೇಕಲ್ಲ ಅಂತ ಹೇಳ್ತಾರೆ. ಮೀನಾ ನನಗೂ ಬಿಸಿನೀರು ರೆಡಿ ಮಾಡಮ್ಮ ಅಂತ ಹೇಳ್ತಾರೆ. ಆಗ ಈ ಕಡೆ ಸೂರ್ಯನಿಗೆ ಕೋಪ ಬರ್ತಿರ್ತೆ. ಆ ಕಡೆ ಥೂ ಅಂತ ಬೈತಾನೆ ಈ ಕಡೆ ಸೂರ್ಯ ಅವನಿಗೆ. ಮೀನಾ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಡು ಅಂತ ಹೇಳ್ತಾರೆ. ಅತ್ತೆ ಅವ್ರಿಗೋಸ್ಕರ ನಾನೇನು ಮಾಡೋಲ್ಲ, ಬೇಕಾದರೆ ನೀವೇ ಕಾಯಿಸ್ಕೊಡಿ ಅಂತ ಹೇಳ್ತಾರೆ. ಯಾಕೆ ಆ ಶ್ರುತಿ ಕಾಸು ಕೊಟ್ಟಿಲ್ಲ, ನನ್ನ ಮಗಗೆ ಯಾಕೆ ಕಾಸು ಕೊಡಲ್ಲ? ಇಲ್ಲ ಆಯ್ತೇನ ಕೊಡೋಲ್ಲ ಅಂತ ಹೇಳ್ತಾರೆ. ಆಗ ನಿನ್ನ ಅಣ್ಣ ತಮ್ಮರಿಗೆ ಕಾಸು ಕೊಡ್ತಿರ್ಕಿಲ್ವಾ, ಹಾಗೆ ಇವಂಗೂ ಕಾಸು ಕೊಡು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಕಾಸಲ್ಲ ಅಂತ ಹೇಳ್ತಾರೆ. ನಾನು ತಣ್ಣೀರೇ ಮಾಡ್ಕೊತೇನೆ ಮನೋಜ ಹೊರಡ್ತಾನೆ. ಈ ಕಡೆ ಇವನಿಗೆ ಸರಿಯಾಗಿ ಮಾಡಬೇಕು ಅಂತ ಸೂರ್ಯ ಅಲ್ಲಿರೋ ಬಿಸಿನೀರ ತೊಗೊಂಡೋಗಿ ಬಕೆಟ್ನಲ್ಲಿ ಸುರಿತಿದ್ದಾನೆ. ಈಗ ಹೇಗೆ ಕೈ ಸುಟ್ಕೋತಾನಂದರೆ ಇವನು ಮನೋಜ ಸಖತ್ತಾಗಿರುತ್ತೆ. ನಾಳಿನ ಸಂಚಿಕೆ ವಿಡಿಯೋ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.